ಇಲ್ಲಿಗೆ ಹಾಕಿ ಹೋಲ್ಗೆ ಹಾಕಿ ಡೋರಿಗೆ ತೆಗಿಬೇಕು. ಆವಾಗ ಈ ಹೋಲೆಲ್ಲ ಹಾಕಿ ಇಲ್ಲಿಂದ ಹಾಕಿದ್ಮೇಲೆ ಈ ಬಾಡಿಯಿಂದ ಒಂದು ಹೋಲ್ ಇದೆ ಇಲ್ಲಿಗೆ, ಬಾಡಿಯಿಂದ ಈ ಹೋಲ್ ಹಾಕ್ಬೇಕು. ಕೆಳಗಡೆ ಇದೆ ನೋಡಿ. ಇದರಲ್ಲಿ ಹಾಕಿ ಕಂಪಲ್ಸರಿ ಇದರಲ್ಲಿ ಹಾಕಬೇಕು. ಫಸ್ಟು ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬಂತ, ಇಲ್ಲಿ ಮೇಲ್ಗಡೆಯಿಂದ ಇದ್ರಿಗೆ ಹಾಕ್ಬೇಕು, ಇಲ್ಲಿಂದ ಈ ಕಡೆಗೆ ಹಾಕ್ಬೇಕು. ಆಮೇಲೆ ಥ್ರೆಡ್ಡು ಇಲ್ಲಿ ಕಂಪಲ್ಸರಿ ಹಾಕ್ಬೇಕು. ಈ ಕಡೆಗೆ ಹಾಕಿ ಇಲ್ಲಿ ಹುಕ್ ಇದೆ ಒಂದು, ಆ ಹುಕ್ಕಲ್ಲಿ ಕಂಪಲ್ಸರಿ ಲಾಕ್ ಮಾಡಬೇಕು ನೀವು. ಆ ಹುಕ್ಕಲ್ಲಿ ಕಂಪಲ್ಸರಿ ಹೋಗ್ಬೇಕು. ಮತ್ತೆ ಇದು ವೀಲು ಉಲ್ಟಾ ತಿರುಗಿಸ್ಬೇಕು ಬ್ಯಾಕ್ ಸೈಡ್ಗೆ. ಬ್ಯಾಕ್ ಸೈಡ್ ತಿರುಗಿಸಿದ್ರೆ ಇಲ್ಲಿ ಊಪರ್ ಬರುತ್ತೆ ನೋಡಿ. ಇಲ್ಲಿ ಇಲ್ಲಿ ಊಪರಲ್ಲಿ ಆ ಕಡೆಯಿಂದ ಈ ಕಡೆಗೆ ಫಸ್ಟ್ ಇಲ್ಲಿಂದ ಆಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಹೋಗಿದೆ ನೋಡಿ. ನೋಡಿ ಇಲ್ಲಿ ಒಂದಿದೆ, ಇದು ಫ್ರಂಟಿಂದ ಬ್ಯಾಕ್ ಇದೆ. ಇದು ಒಂದಾಯಿತು. ಸ್ವಲ್ಪ ಫಸ್ಟ್ ಆ ಕಡೆ ಲೂಪರ್ ಆಯಿತು, ಇವಾಗ ಈ ಲೂಪರ್. ಡೈರೆಕ್ಟಾಗಿ ಹಾಕಿ ಇದು ಒಳಗಡೆ ಹಾಕಿ ಟೆನ್ಷನ್ ಪೋಸ್ಟಲ್ಲಿ ಹಾಕಿ ಈ ಹೋಲ್ಗೆ ಹಾಕಬೇಕು. ಇಲ್ಲಿ ಹಾಕಿದ್ಮೇಲೆ ಇದನ್ನು ಕಟ್ ಮಾಡಿ ಫಸ್ಟ್ ಇದು ಎರಡಕ್ಕೂ ಹಾಕಿ ಆಮೇಲೆ ಇದರಿಂದ ಇದಕ್ಕೆ ಹಾಕಬೇಕು. ಇದು ಹಿಂಗೆ ಇರಬೇಕು. ಆಮೇಲೆ ಇದು ಲೂಪರ್ ಹಿಂಗೆ ತಿರುಗಿಸಿದ್ರೆ ಈ ಕಡೆ ಡೌನ್ ಬರುತ್ತೆ. ಆವಾಗ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಹಾಕಬೇಕು. ಬ್ಯಾಕ್ ಸೈಡಿಂದ ಕೈ ಹೋಗಲ್ಲ ಅಂತ ಹೇಳ್ಬಿಟ್ಟು ಫ್ರಂಟಿಂದ ಬ್ಯಾಕ್ ಹಾಕಿ ಹಿಂಗೆ ಹಾಕಿ ಎಳೆದು ಈ ಕಡೆ ಗಂಟು ಹಾಕಬೇಕು. ಗಂಟಾಕಿ ಎಳಿಬೇಕು. ಥ್ರೆಡ್ಡು ಬ್ಯಾಕ್ ಸೈಡಿಂದ ಫ್ರಂಟಿಗೆ ಬರಬೇಕು. ಆಮೇಲೆ ಇನ್ನೊಂದು ಹೋಲ್ ಇಲ್ಲೇ ಇದೆ. ಫ್ರಂಟಿಂದ ಬ್ಯಾಕ್ ಇದೆ. ಫ್ರಂಟಿಂದ ಬ್ಯಾಕ್. ಹಾಂ, ಫ್ರಂಟಿಂದ ಬ್ಯಾಕ್ ಲಾಸ್ಟ್
ಇಲ್ಲಿಗೆ ಬಂದುಬಿಡುತ್ತೆ ಅದು 22. ಇದೊಂದು ಎರಡು ಬಂತು. ಹಲೋ ಸರ್ ಹೇಳಿ. ಮಾಮೂಲಿ ಫೋಟೋ ಹಾಕೊಂಡೇ ಬರುತ್ತೆ. ಹಾಕಿ ಕಳಿಸಿ ಸರ್ ನೀವು. ಮತ್ತು ಇವಾಗ ನೀವು ರಿಟರ್ನು ತೊಗೊಂಡು ಹೋಗ್ಬೇಕಲ್ಲ. ಸರಿ, ಅದು ಕಳಿಸಿ, ಲೊಕೇಶನ್ ಕಳಿಸಿ, ಬುಕ್ ಮಾಡಿ. ಇದರಿಂದ ಫಸ್ಟ್ ಕೈ ಹಾಕ್ತೀವಿ ಬ್ಯಾಕ್ ಸೈಡಿಂದ, ಕೆಳಗಡೆಯಿಂದ ಮೇಲ್ಗಡೆಗೆ ಹಾಕಿ, ಆಮೇಲೆ ಈ ಕಡೆ ಆಮೇಲೆ 2 ಪ್ಲೇಟ್ ಇದೆಯಲ್ಲ, 2 ಪ್ಲೇಟ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಇದು ಈ ಥರ ಕೆಳಗಡೆ ಹೋಗ್ಬಾರ್ದು. ಈ 2 ಪ್ಲೇಟಲ್ಲೇ ಬರಬೇಕಿದೆ. ಆಮೇಲೆ ಇದಕ್ಕೆ ಫ್ರಂಟಿಂದ ಬ್ಯಾಕು, रेडी दूसरा नहीं है. ये बैक इंದ ಫ್ರಂಟಿಗೆ ಥ್ರೆಡ್ ಹಾಕೋದು ಮೇನ್ ಇದರಲ್ಲಿ. ಆಮೇಲೆ ಇದು ಮೇಲಿಂದ ಕೆಳಗಡೆಗೆ, ಈ ಕಡೆದು ಇದೇನಿದೆ ಈಸಿ ಇರುತ್ತೆ. ಆಮೇಲೆ ಇದರಲ್ಲಿ ಹಾಕಿ ಇದನ್ನು ಇಡಿಲ್ಗೆ ಫ್ರಂಟಿಂದ ಬ್ಯಾಕ್ ಹೋಗ್ತದೆ. ನೋಡಿ, ಇದು ಫ್ರಂಟಿಂದ ಬ್ಯಾಕಿಗೆ. ಇದಾಯಿತು, 3 ಥ್ರೆಡ್ ಆಯಿತು. ಇದು ಡೋರಿಗೆ ಇದು ಲಿಫ್ಟರ್ ಟೆನ್ಷನ್ ಎತ್ತದು. ಇಲ್ಲಿಂದನೇ ಎತ್ಬೋದು, ಇದರಿಂದನೇ ಎತ್ಬೋದು. ಫಸ್ಟು ಈ ಥ್ರೆಡ್ಗಳನ್ನ ನೀವು ಕೈಯಲ್ಲಿ ಹಿಡ್ಕೊಬೇಕು, ಇಲ್ಲಾಂದರೆ ಏನಾಗುತ್ತೆ, ಗಂಟಾಗಿಬಿಡುತ್ತೆ ಕೆಳಗೆ. ಸ್ವಲ್ಪ ಒಂದಿಷ್ಟು ಉದ್ದ ಹೋಯ್ತಾ, ಆಮೇಲೆ ಕಟ್ ಮಾಡಬೇಕು. ಡಿಸೈನ್ ಎಲ್ಲ ಬರಲ್ಲ ಇದರಲ್ಲಿ. ಓವರ್ಲಾಕ್ ಅಂದರೆ ಒಂದೇ ಓವರ್ಲಾಕ್ ಬರುತ್ತೆ. ಡಿಸೈನ್ ಆಗಬೇಕಾ? ಅಲ್ಲ, ಸ್ವಲ್ಪ ಇದು ಹತ್ತತ್ರ ಮಾಡ್ಬೇಕಂದ್ರೆ ಸ್ವಲ್ಪ ದೂರ ಇದೆಯಲ್ಲ, ಸ್ವಲ್ಪ ಹತ್ತತ್ರ ಬೇಕು, ತುಂಬ ತಿಂಗಾಗಬೇಕು. ಹತ್ತಿರ ಮಾಡ್ಬೋದು. ಹತ್ತಿರ ಅಂದರೆ ಇವಾಗ ನೀವು ನಾರ್ಮಲ್ ಓವರ್ಲಾಕ್ ಥ್ರೆಡ್ ಹಾಕಿದ್ರೆ ಅವಾಗ ಅದು ಹತ್ತಿರ ಕಾಣಿಸುತ್ತೆ. ಇದು ಸಣ್ಣ ಥ್ರೆಡ್ ಅಲ್ಲ, ಓವರ್ಲಾಕ್ ಥ್ರೆಡ್ ಹಾಕಿ. ಇದಕ್ಕೇನು ಬಾಬಿನ ಕೇಸ್ ಹಾಕೋದು ಏನಿಲ್ಲ. ಮೂರು ಥ್ರೆಡ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇದೆಲ್ಲ ಮೂರು ನೋಡ್ಕೊಂಡು ಸಖತ್ತು ತಲೆ ಬಿಸಿ ಇದೆ. ಏನಿಲ್ಲ ಇದರಲ್ಲಿ, ಮೇನು ಥ್ರೆಡ್ ಹಾಕೋದೇ ಕಾನ್ಸೆಪ್ಟು. ಮಾಡ್ತಾ
ಕಲಿತಾ ಇರ್ತೀರ ಈಸಿ ಇರುತ್ತೆ. ಕಲ್ತ್ರೆ ಎಲ್ಲ ಇದೀನಿ ಮೇಡಮ್. ಇವಾಗ ಫಸ್ಟು ಸಿಂಗಲ್ ನೀಡ್ಲು ಎಲ್ಲ ಹೊಲಿತಾ ಇದ್ರೆ ನೀವು ಡೈರೆಕ್ಟ್. ಹಾಂ, ಇದರಲ್ಲೆಲ್ಲ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ 5000 ಚಿಲ್ಲರೆ ಇದೆ. ನಿಮಗೇನು ಹೇಳ್ತೀನಿ ನಾನು, ಈ ಕಂಪ್ನೀಲಿ ಹೊಡೆದು ನೋಡಿ. ನಿಮ್ಗೆ ನಾನೇ ಹೇಳಿದ್ನಲ್ಲ 5000 4,500 ಇದೇ ಕೊಡ್ತೀನಿ, ಬೇಕಂದ್ರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಅದರಲ್ಲಿ ಏನಿರುತ್ತೆ ಬೇಕಂದರೆ ಅದರಲ್ಲಿ ನೋಡಿ, ಇದು ಕಂಪ್ನಿ ಮೋಟ್ರು, ಇದ್ರದ್ದು ಇಂಡಿಯನ್ ಮೋಟ್ರು, ಅದರಲ್ಲೆಲ್ಲ ಚೈನಾ ಇದು ಮೋಟ್ರು. ಲೂಸ್ ಆಯಿತು ಟೈಟ್ ಆಯಿತು ಅಂತ ಹೆಂಗೆ ಗೊತ್ತಾಗುತ್ತೆ? ಫಿನಿಶಿಂಗು ಇದು ಕಟ್ಟಾಗುತ್ತೆ ಅದೇ. ಹಾಂ, ಎಲ್ಲ ಕಟ್ಟಾಗುತ್ತೆ. ಸ್ವಲ್ಪ ಥ್ರೆಡ್ ಕಟ್, ಇದು ಕ್ಲಾತ್ ಕಟ್ ಮಾಡಿಸಿ ಕಟ್ಟಾಯ್ತಾ? ಹೆಂಗೆ ಗೊತ್ತಾಯ್ತು? ಗೊತ್ತಾಯ್ತು ಅಂದರೆ ಕಟ್ಟಾಗಿರೋ ಗೊತ್ತೇ ಅಲ್ಲ. ನಾನು ಸ್ವಲ್ಪ ತೋರಿಸಿ. ಇದು ಸ್ಟ್ರೈಟ್ ಬ್ಲೇಡು, ಇಲ್ಲಿರೋ ನೈಫು. ನಿಮ್ಮ ಕೈಗೆಲ್ಲ ಕೊಡಬೇಡಿ ಮಾಡಿದ್ರೆ ಕಟ್ಟಾಗ್ಬೇಕಾ? ನೀಟಾಗಿ ಫಿನಿಶಿಂಗ್ ಇದೆ ಎರಡು ಕಡೆ. ಈ ಫ್ಲವರ್ಸ್ ಇದೆಯಲ್ಲ, ಇದು ನೀಟಾಗಿ ಬಂದಿರೋದು. ಇದಕ್ಕೆ ಹಾಕ್ಬೇಡಿ, ಡೈರೆಕ್ಟಾಗಿ ಹಾಕ್ಬಿಡಿ. ಸಣ್ಣ ಥ್ರೆಡ್ ಇದ್ದರೆ ಅದಕ್ಕೆ ಲಾಸ್ಟ್ ಹೋಲ್ಗೆ ಹಾಕ್ಬಿಡಿ, ತುಂಬ ಟೈಟ್ ಆಗುತ್ತೆ ಅದು. ಡೈರೆಕ್ಟಾಗಿ ಹಾಕ್ಬಿಡಿ. ಇದು ಲಾಸ್ಟ್ ಹೋಲ್ ಹಾಕಿ. ಇವಾಗ ಥ್ರೆಡ್ ಹಂಗೆ ಹಾಕಿರೋದು ಒಂದು ವಿಡಿಯೋ ಮಾಡ್ಕೊಂಬಿಡಿ, ನೀವು ಇರೋದು ಅದು ಸೇಮ್ ಹಂಗೆ ಆ್ಯಸ್ ಇಟ್ ಈಸ್ ಮಾಡಿಬಿಡಿ. ಏನಾದರೂ ಸಣ್ಣ ಕ್ಲೋತ್ ಇದ್ದರೆ, ಅಂದರೆ ಇವಾಗ ಸ್ಟ್ರೆಚ್ ಆಗಲ್ಲ ಬಟ್ಟೆ ಅಂಥವಿದ್ದರೆ ಇಂದು ಸ್ವಲ್ಪ ಕೈ ಕೊಡಬೇಕು, ಆವಾಗ ಫ್ಲ್ಯಾಟ್ ಬರುತ್ತೆ. ಇಲ್ಲಾಂದರೆ ರಿಂಕಲ್ ಬರ್ತವೆ. ಹೊಲ್ದು ನೋಡಿ, ಕಾಲಲ್ಲಿ ಮಾಡಬೇಕು, ಆಮೇಲೆ ಕೈಯಲ್ಲಿ ಮಾಡಬೇಕು. ಬಟ್ಟೆ ಕಟ್ಟಾಗುತ್ತೆ, ಅದಕ್ಕೆ ನೋಡ್ಕೊಂಡು ಮಾಡ್ಬೇಕು ನೀವು ಕರೆಕ್ಟಾಗಿ. ಹಾಂ, ಹಂಗಂತ ಸ್ವಲ್ಪ ಹಿಂಗೆ ಎಳೆದ್ಬಿಟ್ರೆ ಅದು ಬಟ್ಟೆನೇ ಎಳ್ಕೊಂಡು ಹೋಗ್ಬಿಡುತ್ತೆ. ಆಯ್ತಾ? ಸೈಡಲ್ಲೇ ಇಟ್ಕೊಂಡು ಮಾಡ್ಬೇಕು ನಾವು. ಹೆಂಗೆ ಹಿಂಗೇನೆ ಇಟ್ಕೊಂಡು ಹೋಗೋಣ? ಸರಿ, ನೋಡೋಣ.